ಓಕೆ, ಈಗ ರವೆ ದೋಸೆ ತಿನ್ನೋಣ. ಬಿಸಿ ಬಿಸಿ ರವೆ ದೋಸೆ. ಥ್ಯಾಂಕ್ ಯು. ಓಕೆ, ವಾವ್, ಭಾಳ ಕ್ರಿಸ್ಪಿಯಾಗಿದೆ ದೋಸೆ. ತುಂಬ ಚೆನ್ನಾಗಿದೆ. ತೆಳ್ಳಗೆ ಮಾಡಿದ್ದಾರೆ, ಕ್ರಿಸ್ಪಿಯಾಗಿದೆ. ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿದೆ ಟೇಸ್ಟು. ನೀವು ಹುಬ್ಬಳ್ಳಿಗೆ ಬಂದಾಗ ಹೊಸೂರಿಗೆ ಬರಬೇಕು. ಹೊಸೂರಲ್ಲಿ ಕೆನರಾ ಹೋಟ್ಲ್ ಅಂತ ಯಾರನ್ನು ಕೇಳಿದ್ರೆ ಹೇಳ್ತಾರೆ. ಇಲ್ಲಿ ಬಂದು ಈ ರವೆ ದೋಸೆ ತಿಂದು ತುಂಬ ಚೆನ್ನಾಗಿದೆ. ವೆರಿ ಗುಡ್ ರವೆ ದೋಸೆ. ಚೆನ್ನಾಗಿ ಜೀರಿಗೆ ಹಾಕಿದ್ದಾರೆ. ಅದಕ್ಕೆ ಜೀರಿಗೆ ಕಾಳು ಕಡಿಮೆ ಸಿಗುತ್ತೆ, ಭಾಳ ಚೆನ್ನಾಗಿದೆ. ತೆಂಗಿನಕಾಯಿ ಕೊಬ್ಬರಿ ಹಾಕಿದ್ದಾರೆ, ಅದು ಕೂಡ ಬಾಯಿ ಸಿಗುತ್ತೆ, ಒಳ್ಳೆ ಮಜಾ ಕೊಡುತ್ತೆ. ಆ ಕೊಬ್ಬರಿ ಮತ್ತು ಜೀರಿಗೆ ಎರಡು ಒಟ್ಟಿಗೆ ಸಿಕ್ಕಿದಾಗ ಭಾಳ ಆನಂದವಾಗುತ್ತೆ ನಾಲ್ಗೆಗೆ. ಸೂಪರ್, ಅದ್ಭುತ. ಓ, ಪೂರಿ ಸೈಜ್ ನೋಡ್ರಿ, ಬಟೂರ ಸೈಜ್ ಇದೆ. ನನ್ನ ಹೊಟ್ಟೆ ಥರ ಇದೆ, ಅಥವಾ ಇನ್ಫ್ಯಾಕ್ಟ್ ನನ್ನ ತಲೆ ಥರನೂ ಇದೆ ಅಲ್ವಾ, ಗುಂಡಿಗೆ. ಆಹಾ, ಸಾಮಾನ್ಯವಾಗಿ ಬಟೂರ ಎಲ್ಲ ಕಡೆ ಹಿಂಗೆ ಮಾಡ್ತಾರೆ, ಆದರೆ ಇವರು ಪೂರಿನೇ ಇಷ್ಟು ದೊಡ್ಡದು ಮಾಡ್ತಾರೆ. ಸೊ ಒಂದು ಪ್ಲೇಟ್ ಪೂರಿ ಕೇಳಿದ್ರೆ ಒಂದೇ ಪೂರಿ ಕೊಡೋದು, ದೊಡ್ಡ ಪೂರಿ. ಇದು ಒಂದು ಪ್ಲೇಟ್ ಈಕ್ವಲ್, ಇದು ಬಿಸಿ ಬಿಸಿಯಾಗಿರುತ್ತೆ. ಇದು ಇಡೀ ಹುಬ್ಬಳ್ಳಿಗೆ ಇದು ಒಂದೇ ಕಡೆ ಈ ಥರ ಪೂರಿ ಸಿಗೋದು ನಿಮಗೆ. ಅದಕ್ಕೆ ಪೂರಿ ಹೋಟ್ಲ್ ಅಂತಲೇ ಫೇಮಸ್ ಇದೆ. ಅದಕ್ಕೆ ಲಾಸ್ಟಲ್ಲಿ ಹೇಳಿದೆ ಇದನ್ನು. ಈ ಸಾಗು ತುಂಬ ಚೆನ್ನಾಗಿದೆ, ಎಕ್ಸಲೆಂಟ್ ಸಾಗು. ನಾರ್ತ್ ಇಂಡಿಯನ್ ಕರಿ ಥರ ಇದೆ ಸಾಗು, ತುಂಬ ಚೆನ್ನಾಗಿದೆ. ಪೂರಿನೂ ಸಾಫ್ಟಾಗಿದೆ, ಮೇಲ್ಗಡೆ ಎಲ್ಲ ಕ್ರಿಸ್ಪಿಯಾಗಿದೆ, ಗೋಧಿ ಹಿಟ್ಟಲ್ಲಿ ಮಾಡಿರೋದು. ಎಕ್ಸಲೆಂಟ್. ನೀವು ಬಹುಶಃ ಎಲ್ಲೂ ಇಷ್ಟು ದೊಡ್ಡ ಸೈಜ್ ಪೂರಿ ತಿಂದಿರಲ್ಲ. ಸೊ ನೀವೇನು ಮಾಡಬೇಕು ಅಂದರೆ ಹುಬ್ಬಳ್ಳಿಗೆ ಬರಬೇಕು, ಹೊಸೂರಿಗೆ ಬರಬೇಕು, ಕೆನರಾ ಹೋಟೆಲ್ಗೆ ಬರಬೇಕು, ಅಲ್ಲಿ ಒಂದು ಪೂರಿ ಆರ್ಡರ್ ಮಾಡಬೇಕು. ನೋಡಿ ಎಷ್ಟು ದೊಡ್ಡ ಪೂರಿ ಕೊಡ್ತಾರೆ. ಇದು ಒಂದು ಪೂರಿ ಮಾಮೂಲು 4 ಪೂರಿಗೆ ಈಕ್ವಲ್. ಸೊ ಒಂದು ಪೂರಿ ತಿಂದರೆ ಹೊಟ್ಟೆ ತುಂಬಿಡುತ್ತೆ. ಸಾಗೂ ಅದ್ಭುತವಾಗಿದೆ. ಸೊ ನೀವು ಹುಬ್ಬಳ್ಳಿಗೆ ಬಂದಾಗ ಹೊಸೂರು ರೋಡಿಗೆ ಬನ್ನಿ, ಇಲ್ಲಿ ಬಂದು ಕೆನರಾ ಹೋಟ್ಲಿಗೆ ಬಂದು ಪೂರಿ ತಿನ್ನಿ, ತುಂಬ ಚೆನ್ನಾಗಿದೆ. ಸೂಪರ್. ನಮ್ಮೂರು ಊಟದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ GRP ಇನ್ಸ್ಟೆಂಟ್ ಮಿಕ್ಸ್ ಅಂಡ್ ಮಸಾಲಾ ಬೊಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ಫೇವ್ರೆಟ್ ವಿಭಾಗ ಕೈ ರುಚಿಗೆ ಸ್ವಾಗತ. ಕೈ ರುಚಿಯಲ್ಲಿ ಇವತ್ತು ನಾನು ಸ್ಪೆಷಲಾಗಿ ಒಂದು ಆಲೂಗಡ್ಡೆ ಕರಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಆಲೂಗಡ್ಡೆ ಕರಿ ಸ್ವಲ್ಪ ಕೇರಳ ಸ್ಟೈಲು ಕರ್ನಾಟಕ ಸ್ಟೈಲು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ಈ ಕೇರಳ ಸ್ಟೈಲು ಕರ್ನಾಟಕ ಸ್ಟೈಲು ಮಿಕ್ಸ್ ಮಾಡಿರೋ ಆಲೂಗಡ್ಡೆ ಕರಿಗೆ ನಾನು ಇಟ್ಟರೆ ಹೆಸರೇನು ಗೊತ್ತಾ? ಆಲೂ ಆಶಿಕಾ ಅಂತ. ಆಶಿಕಾ ಅಂದರೆ ಪ್ರೇಮಿ ಅಂತ. ಇದನ್ನು ನಾವು ಯಾರಿಗಾದ್ರು ಕೊಟ್ಬಿಟ್ರೆ ಅವ್ರು ನಮ್ಮ ಪ್ರೇಮಿ ಆಗ್ಬಿಡ್ತಾರೆ. ಅದಕ್ಕೆ ಓಕೆ, ಆಲೂ ಆಶಿಕಾಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಆಲೂಗಡ್ಡೆ ಸಿಪ್ಪೆ ತೆಗೆದು ಕ್ಯೂಬ್ಸ್ ಆಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹೆಚ್ಚಿ ನೀರಲ್ಲಿ ಇಟ್ಕೊಂಡಿದ್ದೀನಿ. ಸುಮಾರು 2-3 ಆಲೂಗಡ್ಡೆ. ಹಸಿ ಮೆಣಸಿನ್ಕಾಯಿನ ಅರ್ಧಕ್ಕೆ ಕಟ್ ಮಾಡಿ ಸೀಳಿ ಇಟ್ಕೊಂಡಿದ್ದೀನಿ, ಸುಮಾರು ಒಂದು 6 ಮೆಣಸಿನ್ಕಾಯಿ. ಈರುಳ್ಳಿ ಸಣ್ಣದಾಗಿ ಹೆಚ್ಚಿ 1 ಕಪ್ಪು, ದೊಡ್ಡದಾಗಿ ಹೆಚ್ಚಿರೋ 1 ಕಪ್ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ತೆಂಗಿನಕಾಯಿ ತುರಿ 1 ಕಪ್ಪು, ತೆಂಗಿನಕಾಯಿ ಹಾಲು 1 ಕಪ್ಪು, ಸ್ವಲ್ಪ ಅಕ್ಕಿ ಹಿಟ್ಟು, ರೈಸ್ ಫ್ಲೋರ್ ಅಕ್ಕಿ ಹಿಟ್ಟು
1 ಟೇಬಲ್ ಸ್ಪೂನಷ್ಟು, 4 ಲವಂಗ, 2 ಏಲಕ್ಕಿ, 1 ಇಂಚಷ್ಟು ಚಕ್ಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ವಲ್ಪ, ಕರಿಬೇವು ಒಂದು ಸ್ವಲ್ಪ, ಮತ್ತು ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಈ ಆಲೂ ಆಶಿಕ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಆಲೂಗಡ್ಡೆ ಬೇಯಕ್ಕಿಡಬೇಕು. ಸೊ ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಅದರ ಮೇಲೆ ಕುಕ್ಕರ್ ಇಡೋಣ. ಓಕೆ, ಅದಕ್ಕೆ ಆಲೂ ಕಟ್ ಮಾಡಿ ನೆನೆಸಿರುವ ನೀರನ್ನು ಹಂಗೆ ಅದ್ರ ಜೊತೆಗೆ ಹಾಕೋಣ. ಓಕೆ, ಅದಕ್ಕೆ ಇನ್ನೊಂದು ಚೂರು ನೀರು ಹಾಕೋಣ. ಒಂದು 2 ಸಲ ಕೂಗಿದ್ರೆ ಸಾಕು, 2-3 ಸಲ ಕೂಗಿದ್ರೆ ಸಾಕು, ಚೆನ್ನಾಗೆ ಬೆಂದಿರುತ್ತೆ. ಓಕೆ, ಇದು ಬೇಯಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಕಿವಿ ಮಾತು. ಏನೆಲ್ಲ ಗ್ಯಾಸು ಪೆಟ್ರೋಲ್ ಎಲ್ಲ ರೇಟ್ ಜಾಸ್ತಿ ಆಗ್ತಾಯಿದೆ ಗುರುಗಳೇ. ಆಮೇಲೆ ಮಾಡ್ತೀನಿ. ಏನೋ ತಂದೆ? ನೀವು ಬಾಯಿ ಹುಣ್ಣು ತುಂಬ ಹೀಟ್ ಆಗಿದೆ ಅಂತ ಹೇಳ್ತಿದ್ರಲ್ಲ, ಇತ್ತೆ ಕೊಡಿ ಸ್ವಲ್ಪ. ಅದಕ್ಕೆ ಒಂದು ಒಳ್ಳೆ ಔಷಧಿ ಇದೆ. ಆ ಬಾಯಿ ಹುಣ್ಣು ಆಗಿರೋವಾಗ ಜೇನುತುಪ್ಪನ 1 ಸ್ಪೂನ್ ಅಷ್ಟು ತೊಗೊಂಡು ಬಾಯಿ ಹುಣ್ಣು ಆಗಿರೋ ಕಡೆ ಹಚ್ಕೊಂಡು ಸ್ವಲ್ಪ ಹೊತ್ತು ಬಿಡಬೇಕು. ಅದು ಚೆನ್ನಾಗೆ ಬೇಗ ವಾಸಿ ಆಗುತ್ತೆ. ಜೊತೆಗೆ ಅದನ್ನು ನೀರು ಜೊತೆ ಸೇರಿಸ್ಕೊಂಡು ಗಾರ್ಗಲ್ ಮಾಡಬೇಕು, ಆವಾಗಲೂ ಹೊಟ್ಟೋಗುತ್ತೆ. ಹೌದಾ? ತಕ್ಷಣ ನುಂಗ್ಬಿಡ್ಬೇಡಿ, 1-2 ನಿಮಿಷ ಹಂಗೆ ಸವರ್ಕೊಂಡು ಇಟ್ಕೊಳ್ಳಿ. ಕೊಡಿ. ಈಗ ನೀರಿಗೆ 1/4 ಲೋಟ ನೀರಿಗೆ 2 ಚಮಚದಷ್ಟು ಜೇನುತುಪ್ಪ ಹಾಕ್ಕೊಂಡು ಆಮೇಲೆ ಅದರಿಂದ ಗಾರ್ಗಲ್ ಮಾಡಬೇಕು. ಆಯಿತಾ? ಇದು ನೀವು ತೊಗೊಂಡೋಗಿ ಗಾರ್ಗಲ್ ಮಾಡಿ ನಾನು ಅವ್ರಗಳಿಗೂ ವಿಷಯ ಹೇಳ್ತೀನಿ. ಓಕೆ, ಗೊತ್ತಾಯ್ತಲ್ಲ? ಉಷ್ಣದಿಂದ ಬಾಯಿ ಹುಣ್ಣಾಗಿದ್ರೆ ಬಾಯಿ ಹುಣ್ಣಾಗಿರೋ ಕಡೆ ಸ್ವಲ್ಪ ಜೇನುತುಪ್ಪ ಸವರ್ಕೊಳ್ಳಿ, ಬೇಗ ವಾಸಿಯಾಗತ್ತೆ. ಜೊತೆಗೆ 1/4 ಲೋಟ ನೀರಿಗೆ 1-2 ಚಮಚ ಜೇನುತುಪ್ಪ ಸೇರಿಸಿ ಅದರಿಂದ ಬಾಯಿ ಮುಕ್ಕಳಿಸ್ತಾ ಇದ್ರೆ, ಅಂದರೆ ಗಾರ್ಗಲ್ ಮಾಡ್ತಾ ಇದ್ರೆ ಕೂಡ ಬೇಗ ಹೊರಟು ಹೋಗುತ್ತೆ. ಕಿವಿಮಾತು ನಂತರ ಮತ್ತೊಮ್ಮೆ ಚೋಪ್. ನನ್ನ ಫೇವ್ರೆಟ್ ವಿಭಾಗ ಚೋಪ್. ಫೇವ್ರೆಟ್ ವಿಭಾಗ ಕೈ ರುಚಿಗೆ ಸ್ವಾಗತ. ಕೈ ರುಚಿಯಲ್ಲಿ ಇವತ್ತು ನಾನು ನಿಮಗೋಸ್ಕರ ಸ್ಪೆಷಲಾಗಿ ಆಲೂ ಆಶಿಕ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಇದು ಕೂಗ್ತು, ಇದು ತಣ್ಣಗಾಗಬೇಕು, ಅದು ಆ ಕಡೆ ಇಟ್ಟಿರೋಣ. ಓಕೆ, ಈಗ ಒಂದು ಮಸಾಲೆ ರುಬ್ಕೊಳ್ಳೋಣ. ತೆಂಗಿನಕಾಯಿ ತುರಿ ಹಾಕೋಣ. ಓಕೆ, ಆಮೇಲೆ ಈರುಳ್ಳಿ. ಓಕೆ, 4 ಲವಂಗ, 2 ಏಲಕ್ಕಿ, 1 ಇಂಚಷ್ಟು ಚಕ್ಕೆ, ಜಿಂಜರ್ ಗಾರ್ಲಿಕ್ ಪೇಸ್ಟು 1/2 ಚಮಚದಷ್ಟು. ಇದಿಷ್ಟನ್ನು ನುಣ್ಣಗೆ ರುಬ್ಕೋಬೇಕು. ನಾನಿಂದ ನುಣ್ಣಗೆ ರುಬ್ಕೋತೀನಿ. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕು.